ರಾಜ್ಯದಲ್ಲಿ ಸರ್ ಈಗ ಒಂದು ವಾರದ ಹವಾಮಾನ ಯಾವ ರೀತಿಯಾಗಿರಲಿದೆ ಸರ್? ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮೇ 27ರಂದು ಹಲವು ಕಡೆ ಅಂದರೆ ಶೇಕಡ 75ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆಗಳು ಕೂಡ ಅದಾವು. ಮುಖ್ಯವಾಗಿ ವಿಜಾಪುರ, ಕಲಬುರಗಿ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ರಾಯಚೂರು ಈ ಜಿಲ್ಲೆಗಳಲ್ಲಿ ಮೇ 27ರಂದು ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆಗಳದಾವು. ಮೇ 28ರಿಂದ ಮೇ 31ರವರೆಗೆ ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಅಂದರೆ ಶೇಕಡ 50ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಮಳೆಯ ಜೊತೆಗೆ ಬಿರುಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮೇ 27, 28, 29ರಂದು ಕೆಲವು ಕಡೆ ಅಂದರೆ ಶೇಕಡ 50ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಮಳೆಯ ಜೊತೆಗೆ ಬಿರುಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಮೇ 27ರಿಂದ ಮೇ 31ರವರೆಗೆ ಕೆಲವು ಕಡೆ ಅಂದರೆ ಶೇಕಡ 50ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಮಳೆಯ ಜೊತೆಗೆ ಬಿರುಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಮುಂದಿನ 5 ದಿನಗಳವರೆಗೆ ಕೆಲವು ಕಡೆ ಮಾತ್ರ ಹಗುರವಾಗಿ, ಕೆಲವೊಂದು ಕಡೆ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಗುಡುಗು ಮತ್ತು ಸಿಡಿಲಿನಿಂದ ಹಲವಾರು ಕುರಿಕಾಯಿಗಳು ಮತ್ತು ಹಲವಾರು ರೈತರು ಸಹಿತ ಮರಣ ಹೊಂದೋದನ್ನು ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಅವರು ಈ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ ಸರ್ ಮಳೆ ಬಂದಾಗ? ಅಥವಾ ಈಗ ಹೆಚ್ಚಿನ ಗುಡುಗು ಸಹಿತ ಮಳೆ ಬರುವಂಥ ಚಾನ್ಸಸ್ಗಳಿದ್ದಾವೆ? ಮುಂದಿನ ಮುಂಗಾರು ನಮ್ಮ ಕರ್ನಾಟಕದಲ್ಲೇ ಕಾಲಿಡುವಾಗ ಅಥವಾ ನಮ್ಮ ದೇಶದಲ್ಲಿ ಕಾಲಿಡುವಾಗ ಮುಂಗಾರು ಭಾರಿ ರಭಸವಾಗಿರ್ತೈತಿ. ಅಂದ್ರೆ ಇದು ಕ್ಯುಮ್ಲೋನಿಂಬಸ್ ಕ್ಲೌಡ್ಸ್ ಡೆವಲಪ್ ಆಗುತ್ತೆ. ಅದರಲ್ಲಿಂದ ಗುಡುಗು ಮಿಂಚು ಭಾಳ ಅತಿರೇಕಕ್ಕೆ ಹೋಗುತ್ತೆ ಮತ್ತು ಅದರ ಜೊತೆಗೆ ಗಾಳಿಯ ವೇಗವೂ ಕೂಡ ಜಾಸ್ತಿ ಇರ್ತೈತಿ. ನಿನ್ನೆ ಬೆಂಗಳೂರಿನಲ್ಲಿ ಗಾಳಿಯ ವೇಗ ವಿಪರೀತವಾಗಿತ್ತು ಮತ್ತು ಗುಡುಗು ಮಿಂಚು ಕೂಡ ಭಾರಿ ಸಿವಿಯರ್ ಆಗಿತ್ತು. ಮನ್ಸೂನ್ ಸೆಟ್ ಆಗೋ ಮುಂದೆ ಇದು ಅತಿ ಜಾಸ್ತಿ ಇರ್ತೈತಿ. ಆವಾಗ ಎಲ್ಲ ಜನರು ಭಾರಿ ತಮ್ಮ ಬಗ್ಗೆ ಭಾಳ ಜಾಸ್ತಿ ಕಾಳಜಿ ವಹಿಸಬೇಕು. ಕಚ್ಚಾ ಮನೆಗಳು ಮತ್ತು ಶೀಟ್ ಮನೆಗಳು ಬಿದ್ದು ಹೋಗ್ಬೋದು ಮತ್ತು ಗಿಡ ಮರದ ಕೆಳಗೆ ಆಶ್ರಯ ಪಡೆಯೋದನ್ನು ನಿಂದ್ರಿಸಬೇಕು. ಒಂದು ಪಕ್ಕಾ ಬಿಲ್ಡಿಂಗ್ನಲ್ಲಿ ಹೋಗೋದು ಒಳ್ಳೆಯದು. ಮತ್ತು ವಿದ್ಯುತ್ ಬೇಲಿ ಅಥವಾ ವಿದ್ಯುತ್ ಕಂಬಗಳ ಹತ್ರ ನಾವು ನಿಂದಿರಬಾರ್ದು. ಇವುಗಳನ್ನು ಪಾಲಿಸಬೇಕು. ಅಂದ್ರೆ ನಮ್ಮ ಜೀವನವನ್ನು ರಕ್ಷಿಸಿಕೊಳ್ಬೋದು. ಮತ್ತು ಹೊಲಗಳಲ್ಲಿ ಕೆಲಸ ಮಾಡೋರು ಅವರೆಲ್ಲ ಸಮೀಪದಾಗ ಯಾವುದಾರ ಒಂದು ಹತ್ತಿರ ಬಿಲ್ಡಿಂಗ್ ಇತ್ತು ಅಥವಾ ಟೆಂಪಲ್ ಇತ್ತು ಅಂದರೆ ಹೋಗಿ ಅದರೊಳಗೆ ಸೇರಿಕೊಂಡು ತಮ್ಮ ಒಂದು ಆಶ್ರಯವನ್ನು ಪಡ್ಕೋಬೇಕು. ಓಕೆ ಸರ್ ಇವಾಗ ರಾಜ್ಯಾದ್ಯಂತ ನೀವು ಮುಂಗಾರು ಅಬ್ಬರದಿಂದ ಬರುತ್ತೆ ಅಂತ ಹೇಳಿದ್ರಿ, ಭಾಳ ರಭಸವಾಗಿ ಮುಂಗಾರು ಪ್ರವೇಶ ಆಗುತ್ತೆ ಅಂತ ಹೇಳಿದ್ರಿ ಸರ್. ರಾಜ್ಯಕ್ಕೆ ಮುಂಗಾರು ಯಾವಾಗ ಪ್ರವೇಶ ಮಾಡ್ಬೋದು ಸರ್? ಈಗ ಆಗ್ತಿರೋದು ನಾವು ಮುಂಗಾರು ಅನ್ಬಹುದಾ ಈಗ ಆಗ್ತಿರೋ ಮಳೆಗೆ? ಇದು ಜೂನ್ ಮೊದಲನೇ ವಾರದಲ್ಲಿ ನಮ್ಮ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶವಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಆ ವೇಳೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಉತ್ತಮವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಸರ್ ಇವಾಗ ಬೆಂಗಳೂರಿನಲ್ಲಿ ನಿನ್ನೆ ಗುಡುಗು ಸಹಿತ ಜಾಸ್ತಿ ಗಾಳಿ ಸಹಿತ ಮಳೆ ಇತ್ತು ಅಂತ ಹೇಳಿದ್ರಿ ಸರ್. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಮಳೆ ಇರ್ಬೋದು ಸರ್? ಮತ್ತು ಯಾವ ಒಂದು ಭಾಗದಲ್ಲಿ ಹೆಚ್ಚಿನ ಮಳೆ ಆಗುವಂಥ ಚಾನ್ಸಸ್ ಇದೆ? ಮುಂದಿನ 5 ದಿನಗಳವರೆಗೆ ಬೆಂಗಳೂರಿನ ಕೆಲವು ಕಡೆ ಹಗುರವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಆದರೆ ಜೂನ್ ಮೊದಲನೇ ವಾರದಲ್ಲಿ ಇನ್ನೂ ಮಳೆ ಇನ್ನೂ ಹೆಚ್ಚಿನ ನಿರೀಕ್ಷಣೆ ಮಾಡ್ಬೋದು ನಾವು. ಸರ್ ಇವಾಗ ಮುಂಗಾರು ಪ್ರವೇಶ ಆಗೋದ್ರಿಂದ ರೈತರು ಬೆಳೆಯನ್ನು ಅಥವಾ ಬಿತ್ತನೆ ಮಾಡೋದನ್ನು ಯಾವಾಗಿಂದ ಆರಂಭ ಮಾಡೋದು ಉತ್ತಮ? ರೈತರು ತಮ್ಮ ಹೊಲಗಳ ಮಣ್ಣು ಹಸಿಯಾಗಿದ್ದರೆ ತಾವು ಬಿತ್ತನೆ ಮಾಡ್ಬೋದು. ಈಗ ಭಾಳ ಕಡೆ ಮಳೆಯಾಗೈತಿ, ಹಸಿಯಾಗಿತ್ತು, ಅದು ಭೂಮಿ ತಮಗೆ ಬಿತ್ತನೆಗೆ ಅನುಕೂಲಕರ ಆಗಿತ್ತಂದ್ರೆ ಅವರು ಈ ಬಿತ್ತನೆ ಮಾಡ್ಬೋದು.
ಓಕೆ ಸರ್. ಅಂದರೆ ಸರ್ ಇವಾಗ ರೈತರು ಬಿತ್ತನೆ ಮಾಡೋದ್ರಿಂದ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಬರುವಂಥ ಮಳೆಯಿಂದಾಗಿ ಅವರ ಬೆಳೆಗಳಿಗೆ ಏನಾದರೂ ಹಾನಿ ಆಗುವಂಥ ಚಾನ್ಸಸ್ಗಳಿದಾವೆ ಸರ್ ಅಂತ? ಕೆಲವೊಮ್ಮೆ ಜಾಸ್ತಿ ಮಳೆ ಆತಂದ್ರೆ ಹಾನಿ ಆಗ್ಬೋದು. ಇನ್ನೂ ಒಂದು ವಾರ ತನೂ ಸಾಧಾರಣವಾಗಿ ಮಳೆ ಇರುತ್ತೆ, ಇನ್ನೂ ಒಂದು 5-6 ದಿವಸ ತನೂ.